ನಾವು ಹುಟ್ಟಿದ್ದು ಕಮಲಾಪುರಗೆ, ನಮ್ಮ ತಂದೆನೂ ಹುಟ್ಟಿದ್ದು ಕಮಲಾಪುರಗೆ. ನಾವು ಅದನ್ನು ಕಲ್ತ್ಕೊಂಡು ನಮ್ಮ ಮಕ್ಳುಗಳಿಗೂ ಕೆಲಸ ಕಲ್ತ್ಕೊಂಡಿದ್ದಾರೆ. ಅದು ಬಿಟ್ಟರೆ ಮತ್ತೆ ನಮ್ಗೆ ಯಾವುದೂ ಇಲ್ಲ. ಅದನ್ನು ಹಿಂಗೆ ಕೆರೆಗಳಲ್ಲಿ ಮಣ್ಣು ತರೋವಿ, 2 ಮಣ್ಣು ಮಿಕ್ಸಿಂಗ್ ಮಾಡಿ ಉನಿ ಹಾಕಿ ಎಲ್ಲ ತುಳಿದಾಕ್ಬಿಟ್ಟು ಕ್ಲೀನಾಗಿ ಒಂದು ಕುಪ್ಪೆ ಕಟ್ಟವಿ, ಮಡಿಕೆ ಮಾಡಿ ಆವಾಗ ಈ ಕಾಡಿನಲ್ಲೆಲ್ಲ ಹೋಗಿ ಸೌದೆ ಸೊಪ್ಪುಗಳು ತಂದು ಅದನ್ನು ಈ ಥರ ಗೂಡು ಮಾಡಿಕೊಂಡು ಗೂಡಿನಲ್ಲಿ ಸುಡವಿ. ಸುಟ್ಬಿಟ್ಟು ಆಮೇಲೆ ಈ ಸಂತೆ ಸಳೆ ಹಳ್ಳಿಗಳಲ್ಲಿ ಎಲ್ಲ ತೊಗೊಂಡೋಗಿ ಗಾಡಿ ಮಾಡ್ಕೊಂಡೋಗಿ ಗಾಡಿಗೆ ಒಂದು 2 ರೂಪಾಯಿ 1 ರೂಪಾಯಿ ಬಾಡಿಗೆ ಕೊಟ್ಕೊಂಡು ಅದನ್ನೆಲ್ಲಿ ಮಾರ್ಕೊಂಡು 8 ಆಣಿ 4 ಆಣಿ ಈ ರೀತಿ ಅವೋದ ಬೆಲೆಯಲ್ಲಿ ಮಾರ್ತಾಯಿದ್ರು. ಈಗ ಪಾಟೂ ಸ್ವಲ್ಪ ಕಮ್ಮಿ ಆಗ್ಬಿಟ್ಟು, ಯಾಕೆಂದ್ರೆ ಈ ಥರ ವಿಜ್ಞಾನಿಗಳು ಕಲ್ತರು ಪೇಸ್ಟ್ಲಿಕ್ದಂತೆ ಒಂಥರ ಸಿಮೆಂಟ್ ಪಾಟ್ದಂತೆ ಒಂಥರ ಎಲ್ಲ ಡಿಸೈನ್ಗಳು ಒಂಥರ ಮಾಡ್ತಾಯಿದ್ರು. ಆದರೆ ಈಗ ಮಾಡೋರು ಕೂಡ ಕಮ್ಮಿ ಆಗಿದ್ದಾರೆ. ನಮ್ಮ ಮಕ್ಕಳು ಓದಿ ನಾನು ಪೈಲಾಗೋದೆ ಆ ಥರ ಈ ತಂದ್ಬಿಟ್ಟು ಬಂದ್ಬಿಟ್ಟು ಏನು ಮಾಡಿದ್ರು, ಅಪ್ಪ ನಾನು ಇಲ್ಲೇ ಕಲ್ತ್ಕೊಳ್ತೀನಿ ಅಂದ್ಬಿಟ್ಟು ಇಲ್ಲೇ ಕಲ್ತ್ಕೊಂಡು 16 ವರ್ಷದಲ್ಲಿ ನಾನು ಕೆಲಸ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ನನಗೆ 28 ವರ್ಷ. ಆ ಕಲಿಕೆಯಿಂದ ಕಲ್ತ್ಕೊಬಂದು ಈ ಮಟ್ಟಕ್ಕೆ ನಾವು ಜೀವನ ನಡೆಸ್ತಾ ಇದ್ದೀವಿ. ತಂದೆ ಕಾಲದಿಂದ ಏನು ನಡ್ಸ್ಕೊಬಂದವರು ಅದೇ ಆ ಮುಖಾಂತರನೇ ನಾವು ಕಲಿತಾ ಇದ್ದೀವಿ. ಬೇರೆ ಕಡೆ ನಾವು ಹೊರಗಡೆ ನಾವು ಹೋಗಿ ಕೆಲಸ ಕಲಿಯೋಕ್ಕೆ ನಮ್ಮ ಕೈಲಾಗಲ್ಲ. ಕಲ್ತಾದ್ಮೇಲೆ ಕಲ್ತೋ ವ್ಯವಹಾರ ನಡೀತು. ಬಟ್ ಏನಪ್ಪ ಅಂತಂದರೆ ಇವಾಗ ಸ್ವಲ್ಪ ಬೆಲೆ ಏರಿಕೆ ಜಾಸ್ತಿ ಆಗೋದರಿಂದ ನಮಗೊಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಸರ್. ಈಗ ಮೆಟೀರಿಯಲ್ಸು ಪ್ರಾಬ್ಲಮ್ಮು, ಜೇಡಿ ಮಣ್ಣು ಸಿಕ್ಕಲ್ಲ. ಇವತ್ತು ಕಾಡಿಗೆ ಹೋಗಿ ಒಂದು ಸೌದೆ ಪುಳ್ಳಿ ಎತ್ಕೊಬರೋಕ್ಕಿಲ್ಲ, ಎಲ್ಲ ಬಂದ್ ಮಾಡಿಬಿಟ್ಟವ್ರೆ, ಸೋಲಾರ್ ಹಾಕವ್ರೆ. ಈಗ ದುಡ್ಡು ಕೊಟ್ಟು ನಾವು ತಗೋಬೇಕು. ಈ ಥರ ಆಗಿ ಕುಂಬಾರಿಕೆ ಅನ್ನೋದು ಸುಮಾರು ಜನ ಬಿಟ್ಟು ಹೊರಗಡೆ ಫ್ಯಾಕ್ಟ್ರಿ ಸೇರ್ಕೊಬಿಟ್ರು. ಇವಾಗ ನಾವು ಕಲ್ತಿರೋ ವಿದ್ಯೆ ಇಲ್ಲ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ. ಅದಕ್ಕೋಸ್ಕರ ನಾವು ಇದನ್ನೇ ಕ್ಯಾಚ್ ಮಾಡ್ತಾಯಿದ್ವಿ ಸರ್. ಈಗ ಕೆರೆಗಳಲ್ಲಿ ಮಣ್ಣಿಲ್ಲ. ಅದಕ್ಕೆ ಕೆರೆಗಳಲ್ಲಿ ಮಣ್ಣು ಹೂಳೆ ತೆಗ್ಸೋಕ್ಕೆ ನೀರು ನಿಲ್ಲೋದಕ್ಕೆ ಮಣ್ಣು ತುಂಬಿರುತ್ತಲ್ಲ, ಅದನ್ನು ಎತ್ತಿ ಆಚೆಗೆ ಹಾಕ್ಸೋದಕ್ಕೆ ನರೇಂದ್ರ ಮಾಡಿದ್ರು. ಅವ್ರು ನರೇಂದ್ರ ಮಾಡಿದ್ದು ಇಷ್ಟಿಷ್ಟು ಮಧ್ಯ ಕೆರೆಗಳೆಲ್ಲ ಸ್ವಲ್ಪ ಐತೆ ಅಂದರೆ ಈ ಒಡ್ಡೆ ತಗೊಂಡಿರ್ತಾರಲ್ಲ ಜಮೀನುಗಳು ಎಲ್ಲ ಕಲ್ಲು ಬಂದು ಕಲ್ಲು ತೇಲ್ಬಿಡ್ತದ. ಆ ಕಲ್ಲು ತೇಲ ಏನು ಮಾಡ್ರೆ ಈ ಕೆರೆಯಲ್ಲಿದ್ದ ಮಣ್ಣೆಲ್ಲ ತೊಗೊಂಡೋಗಿ ಅವ್ರು ತುಂಬ್ಕೊಬಿಟ್ರು. ಕೆರೆ ಎಳ್ಸೋದು ಅವರೇ ಅಳತೆ ಮಾಡಿಸ್ಬಿಡೋದು, ಅವರೇ ತುಂಬ್ಕೊಂಡು ಬಿಡೋದು. ಗ್ರಾಮಸ್ಥರಿಗೆ ಏನೋ ಒಂದಷ್ಟು ದುಡ್ಡು ಕೊಟ್ಬಿಡ್ತೀವಿ, ದೇವಸ್ಥಾನ ಕೊಡ್ತೀವಿ, ಹಾಕ್ಕೊಡ್ತೀನಿ ಅಂತ ಆ ಥರ ಮಾಡಿಬಿಟ್ರು. ಯಾವ ಕೆರೆಗೆ ಹೋದ್ರೂ ಮಣ್ಣು ಸಿಗ್ತಾ ಇಲ್ಲ. ಸರ್ಕಾರ ಸಪೋರ್ಟ್ ಇವಾಗ ನಮ್ಮ ತಾತ ಮುತ್ತಾತನ ಕಾಲದಿಂದನೂ 1 ರೂಪಾಯಿ ಸಪೋರ್ಟ್ ಬರಲಿಲ್ಲ. ಲಾಕ್ಡೌನ್ ಮುಂಚೆ ಒಂದು ವೀಲ್ ಕೊಟ್ಟರು. ಒಂದು ವೀಲಲ್ಲಿ ಏನೋ ಹಿಂದ ಕಾಲದಲ್ಲಿ ಚಕ್ರದಲ್ಲೇ ತಿರುಗಿಸ್ತಾವ್ರಲ್ಲ, ಇದೊಂದು ವೀಲ್ ಕೊಟ್ಟು ನಿಮಗೊಂದು ಸಹಕಾರ ಅನ್ನೋದು ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತಂದು. ನಾವು ವೀಲ್ ಕೊಟ್ಟಿದ್ರಲ್ಲ, ಸರ್ಟಿಫಿಕೇಟ್ ಏನಕ್ಕೆ ನಮಗೆ ಸೌಲಭ್ಯ ಆಯ್ತದೆ ಅಂತ ಕೇಳಿದೆ. ನಿಮಗೆ 1 ಲಕ್ಷಕ್ಕೆ 30,000 ರೂಪಾಯಿ ಫ್ರೀ, 70,000 ರೂಪಾಯಿ ಕಟ್ಟುವಂಗೆ 28 ಲಕ್ಷದವರೆಗೂ ನೀವು ಲೋನ್ ತಗೋಬೋದು ಅಂತ ಹೇಳಿದ್ರು. ಹೋಗಿ ನಾವು ಹೌದೇನೋ ಅಂತ ಬ್ಯಾಂಕಲ್ಲಿ ಕೇಳಿದಾಗ ಈ ಸರ್ಟಿಫಿಕೇಟ್ಗೆಲ್ಲ ಕೊಡೋಕ್ಕಾಗಲ್ಲ ಅಂತ. ಇದನ್ನು ಮುಂದೆ ಫ್ಯೂಚರಿಗೆ ಅಂತಂದರೆ ಈಗ ನಮ್ಮ ತಾತನ ಕಾಲದೊಂದು ಸ್ವಲ್ಪ ಆಸ್ತಿ ಐತೆ, ಅಂದರೆ ಜಾಸ್ತಿ ಎಕರೆ ಏನಿಲ್ಲ, ಕುಂಟೆ ಒಂದು 3 ಕುಂಟೆ 4 ಕುಂಟೆ ಜಮೀನು ಬರುತ್ತೆ. ಆ ಜಮೀನಲ್ಲಿ ಏನೋ ಟೀ ಕಾಫಿ ವ್ಯಾಪಾರ ಮಾಡೋಣ, ಸಣ್ಣ ಪುಟ್ಟ ಒಂದು ಮಡಿಕೆ ಅಲ್ಲಿಲ್ಲೂ ತಗೊಬಂದು ಇಟ್ಕೊಂಡು ವ್ಯಾಪಾರ ಮಾಡೋಣ ಅನ್ನೋ ಮಟ್ಟದಲ್ಲಿದ್ದೀನಿ. ನೋಡೋಣ ಮುಂದೆ ಏನು ಫ್ಯೂಚರಲ್ಲಿ ಏನಾಯಿತು, ಇಲ್ಲ ಅಕಸ್ಮಾತ್ ಎಲ್ಲನ ಮಣ್ಣು ಸಿಕ್ತು ಅಂದರೆ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ.